ಅವ್ರ ಸ್ಟೈಲಲ್ಲಿ ಹೇಳ ತೆರದಾಳದಲ್ಲಿ SDP ನ ಉಸಿರು ಬಿಡಕ್ ಬಿಡಬಾರ್ದು, ಗೊತ್ತಾಯ್ತಾ? ಅಲ್ವಾ? ಹಂಗೆ ತಾನೆ ಹೇಳಿದವರು, SDP ನ ಉಸಿರು ಬಿಡಕ್ಕೆ ಬಿಡ್ಕೊಡ್ದು. ಯಾಕೆ ಹೇಳಿ? ಯಾಕೆ SDP ನ ತೆರದಾಳನ ಇವ್ರ ಡ್ಯಾಡಿ ಇವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟವ್ರೆ, ನೀನ್ ಇಷ್ಟ ಬಂದ ಮಾಡ್ಕೋ. SDP ನ ಉಸಿರು ಬಿಡಕ್ ಬಿಡಬಾರ್ದು. ನಿಮ್ಗೆ ಸೂರ್ಯ ಗೊತ್ತಲ್ವಾ? ಸೂರ್ಯ ತಡಿತೀರಾ ನೀವು ಅದ್ರ ಬೆಳಕನ್ನ? ಗಾಳಿ ತಡಿತೀರಾ? ಸಾಗರದಲ್ಲಿ ಸುನಾಮಿ ಎದ್ರೆ ತಡಿತೀರಾ? ಅಡ್ರೆಸ್ ಇಲ್ದಂಗೆ ಕೊಚ್ಕೊಂಡು ಹೋಗ್ಬಿಡ್ತೀರಾ. SDP ನ ತಡೆಯಕ್ ಬಂದ್ರೆ ಅಡ್ರೆಸ್ ಇಲ್ದಂಗೆ ಜೋರಾಗಿ ಹೇಳ್ರಿ, ತಿನ್ನಲ್ವ ನೀವು? ನಾನು ಏನ ಕೇಳಿದ್ರು ನೀವು ಮಾತಾಡ್ಬೇಕು. ನಾನು ಒಬ್ಬರೇ ಮಾತಾಡೋದು, ನೀವು ನಿದ್ದೆ ಮಾಡ್ತಾ ಇದ್ದೀರೋ, ಕೇಳ್ತಿದ್ದೀರೋ, ಈ ನಮಗ ಏನ್ ಹಿಂಗ್ ಕೊಯ್ತಂತ ಬೈಕತ್ತಿದ್ರು, ನನ್ಗೇನ್ ಗೊತ್ತಾಗಬೇಕು? ನಾನು ಈ ಕಡೆಯಿಂದ ಮಾತಾಡ್ದೆ, ನೀವು ಆ ಕಡೆ ಜೋರಾಗಿ ನನ್ಗೆ ಹೇಳ್ಬೇಕು. SDP ನ ತಡೆಯಕ್ ಬಂದ್ರೆ ಈಗ ಒಂದು ಸುನಾಮಿ ಒಂದು ಸ್ಟೇಜ್ ಮೇಲೆ ಎಷ್ಟು ಜನ ಬಂದ್ರು? ಹಂಗೆ ನೀವು ತಡೆಯಕ್ಕೆ ಪ್ರಯತ್ನ ಪಟ್ಟಷ್ಟು ಕೂಡ SDP ಎದ್ದೆದ್ದೆದ್ದೆದ್ದೋಗ್ತಾ ಇರ್ತದೆ, ಗೊತ್ತಾಯ್ತಾ? ಹೌದಾ ಅಲ್ವಾ? ಹೇಳ್ರಿ ಜೋರಾಗೆ. ಏನಪ್ಪ ನೀವು ತೆರೆದಾಳದವ್ರು ಊಟ ಮಾಡಿದಿರ ಇಲ್ವಾ ಗೊತ್ತಿಲ್ಲ. ಕಳೆದ ಸಾರಿ ಇದೇ ಕೋರೆಗಾಂವ್ ಉತ್ಸವ ನಡೀತಲ್ವ ಇಲ್ಲಿ, ಇದೇ ಜನವರಿ ತಿಂಗಳು. ನೆಕ್ಸ್ಟ್ ಇನ್ನು 3-4 ದಿವಸಕ್ಕೆ 1ನೇ ತಾರೀಕು ಶುರುವಾಗುತ್ತೆ. ಕಳೆದ ಸಾರಿ ನಡೆದಂತ ಡೇಟ್ ಯಾವ್ದು ಜ್ಞಾಪಕ ಇದೆಯಾ? ಜನವರಿ 4ನೇ ತಾರೀಕು. ಜನವರಿ 4ನೇ ತಾರೀಕು ಇಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಕೋರೆಗಾಂವ್ ಉತ್ಸವ ನಡೆದಾಗ ಬಹುಶಃ ಈ ಸ್ಟೇಜ್ ಇಲ್ಲಿರ್ಲಿಲ್ಲ, ಅಲ್ಲಿತ್ತು. ಹೌದಾ? ಈ ಗ್ರೌಂಡ್ ಅಲ್ಲಿ ಹಿಂಗ್ ಕಣ್ಣಾಡ್ಸಿದ್ರೆ ನೆಲ ಕಾಣ್ತಾ ಇರ್ಲಿಲ್ಲ, ಎಲ್ಲ ಜನನೇ ಇದ್ರು. ಹೌದಾ? ಮತ್ತೆ ಈಗ ಯಾಕೆ ಕಮ್ಮಿ ಆದ್ರಿ? ಚಳಿನಾ ಹೇಳಿ. ಇಲ್ಲ, ಮೆತ್ತಗ್ ಮಾತಾಡ್ತಾ ಇದ್ದೀನಿ ಅನ್ಕೊಂಡಿದ್ರಲ್ವಾ? ಇರ್ಲಿ. ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೇ, ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೇ, ನಾಟಿ ಮಾಡಿ ಪಾಟಿ ಹಾಕಿ ಬೆಳೆಯ ಕಾಣದೋದವನೇ, ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ಹಾಡು ಅರ್ಥ ಆಯ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕುರಿತು ಹೇಳುವಂತ ಹಾಡಿದು. ಆ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾವ್ರೆ. ಹಂಗೆ ಗಲಾಟೆ ಮಾಡ್ತಿದ್ರೆ ಅವ್ರನ್ನ ಹಿಡ್ಕೊಂಡೋಗಿ ಬೋನ್ಗೆ ಹಾಕ್ಬಿಡ್ತೀನಿ. ಆ ಮಕ್ಕಳನ್ನ ಸುಮ್ಮನೆ ಇರಿಸ್ಬೇಕು. ಇಲ್ಲಿ ಲೆಫ್ಟ್ ಅಲ್ಲಿ ವಾಲಂಟಿಯರ್ಸ್ ಇದಾರಲ್ವಾ, ಆ ಮಕ್ಕಳನ್ನ ಸುಮ್ಮನೆ ಇರಿಸಿ. ಅವರು ಅಲ್ಲಿ ಕಿರ್ಸೋದು ಇಲ್ಲಿ ಕೇಳಿಸ್ತದೆ, ಇವ್ರು ಮಾತಾಡಲ್ಲ ಅಂತಾರೆ. ಆ ಮಕ್ಕಳಾದ್ರೂ ಪರವಾಗಿಲ್ಲ, ಜೋರಾಗಿ ಮಾತಾಡ್ತಾರೆ. ಹೌದಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶಾಲವಾದಂತಹ ಹಾಲದ ಮರಕ್ಕೆ ಹೋಲಿಸಿ ಹಾಡಿದಂತಹ ಹಾಡಿತು. ಅದ್ರಲ್ಲಿ ಬರೋ ಸಾಲೇನು ಅಂತಂದ್ರೆ, ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೇ, ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಇಡೀ ಜೀವಮಾನ ಪೂರ್ತಿ ಈ ನೆಲದ ಶೋಷಿತ ಸಮುದಾಯಕ್ಕೋಸ್ಕರ ರಾಜ್ಯಾಧಿಕಾರ ಅಂದ್ರೇನು, ಸಮಾನತೆ ಅಂದ್ರೇನು, ಸಹಬಾಳ್ವೆ ಅಂದ್ರೇನು, ಸಮಾನವಾದಂತಹ ಅಧಿಕಾರ ಅಂದ್ರೇನು, ಸಂಪತ್ತು ಸಮಾನವಾಗಿ ಹೇಗೆ ಹಂಚಿಕೆ ಆಗ್ಬೇಕು ಅಂತ ಮಾತಾಡಿ 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 ಕೊನೆಗೂ ಈ ನೆಲದ ಶೋಷಿತ ಸಮುದಾಯಗಳು ಅಂದ್ರೆ ನಾನು ಮತ್ತೆ ನೀವು, ದಲಿತ ಮತ್ತೆ ಮುಸಲ್ಮಾನರಿದ್ದೀವಲ್ವಾ, ಈ ನಮ್ಮ ದಡ್ಡ ತಲೆಗೆ ಅವ್ರು ಹೇಳಿದಂತ ಮಾತುಗಳು ಹೋಗ್ಲೇ ಇಲ್ಲ. ಚಪ್ಪಳೆ ಹೊಡಿತೀರಿ ಇದಕ್ಕೆ? ಚಪ್ಪಳೆ ಹೊಡಿಬೇಕು ಹೇಳಿ. ಆಗಲೇ ನಾನು ಬರ್ತಿದ್ದಂಗೆ ಇಲ್ಲಿ ಯಾರೋ ಹೇಳಿದ್ರು, ದೇಕೋ ದೇಕೋ ಖೌನಾಯ ಅಂತೆ. ನಮ್ಮನೆ ಮನುಷ್ಯರು ಅನ್ಕೊಂಡಿದ್ರ ಅಥವಾ ಹಿಡ್ಕೊಂಡು ಝೂಗ್ ಹಾಕ್ಬೇಕು ಅಂತಿದ್ದೀರಾ? ಮನುಷ್ಯರಲ್ವಾ ನಾವು? ಆ ಡೈಲಾಗ್ ಬಿಟ್ಬಿಡಿ. ಆಗ್ಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು. ಅಂದ್ರೆ ನೋಡಿ, ಒಂದ್ಸಲಿ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತೀನಿ, ಒಂದ್ಸಲಿ ನಮ್ಮ ಕಾರ್ಯದರ್ಶಿಗಳ ಬಗ್ಗೆ ಹೇಳ್ತೀನಿ. ಯಾಕೆ
ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಹೇಳಿದ್ರು ಈ ತಲೆಗೆ ಹೋಗ್ತಾ ಇಲ್ಲ. ನಾವ್ ಏನ್ ಹೇಳ್ತಾ ಇದ್ದೀವಿ ಅಂತ ಅರ್ಥವೇ ಆಗ್ತಾ ಇಲ್ಲ. ನಾನು ಸುಮ್ಮನೆ SDPI ತಡೆಯೋದಕ್ಕೆ ಬಂದ್ರೆ ಕೊಚ್ಕೊಂಡು ಹೋಗ್ಬಿಡ್ತೀರಾ ಅಂತಂದೆ ಅಷ್ಟೇ. ಏನ್ ಚಪ್ಪಾಳೆ, ವಿಷಲು, ಕೇಕೆ, ನಿಜ ಹೇಳ್ರಿ, ಆ ಶಕ್ತಿ ಸಂಪಾದನೆ ಮಾಡಿದ್ದೀರಾ? SDPI ಒಂದ್ಸಲಿ ಹಿಂಗಂದ್ರೆ ಹಿಂಗ್ ಕೊಚ್ಕೊಂಡು ಹೋಗ್ಬೇಕು ಮಾಡಿದ್ದೀರಾ? ಆ ಸಂಪಾದನೆ ಮಾಡಿದ್ದೀರಾ? ಆ ಶಕ್ತಿಯನ್ನ ಸಂಪಾದನೆ ಮಾಡಿದ್ದೀರಾ? ಉಸಿರೇ ಇಲ್ಲ. ನಾವಿಲ್ಲಿ ನಿಂತ್ಕೊಂಡು ಹೇಳೋದು ಸುಲಭ. ನೀವು ಎಲೆಕ್ಷನ್ ಅಲ್ಲಿ ಹಿಂಗ ಅನ್ಬೇಕು, ನಿಮ್ ವಿರುದ್ಧ ಮಾತಾಡಿದ್ರಲ್ಲ ಅವ್ರ ವಿರುದ್ಧ ನೀವು ಹಿಂಗ ಅನ್ಬೇಕು, ಅವರು ಧೂಳಿ ಪಟ ಆಗ್ಬೇಕು. ಆ ಶಕ್ತಿಯನ್ನ ನೀವು ಸಂಪಾದನೆ ಮಾಡಿದ್ದೀರಾ? ಇಲ್ಲ. ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೆ ಅಂತಂದ್ರೆ ನಿನ್ ಇಡೀ ಜೀವಮಾನವನ್ನ ಇವು ಬಂಜರು ನೆಲ ಅಂದ್ರೆ ನಾವೇ, ನಮ್ಮ ತಲೆನಲ್ಲಿ ಬುದ್ಧಿ ತುಂಬೋದಕ್ಕೆ, ಜ್ಞಾನ ತುಂಬೋದಕ್ಕೆ, ಜಾಗೃತಿ ತುಂಬೋದಕ್ಕೆ, ಅರಿವನ್ನ ಮೂಡಿಸೋದಕ್ಕೆ, ರಾಜಕೀಯ ಅಧಿಕಾರ ಅಂದ್ರೆ ಏನಂತ ಹೇಳ್ಕೊಡೋದಕ್ಕೆ, ನಾವು ಕೊನೆ ಪಕ್ಷ ಸ್ವಾಭಿಮಾನದಿಂದ ಹೊಟ್ಟೆ ತುಂಬ ಊಟ ಮಾಡಿ ನಾನು ಈ ದೇಶದ ಪ್ರಜೆ ಕಣೆಯ ಅಂತ ಗಟ್ಟಿಯಾಗಿ ಹೇಳೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಹೇಳಿ 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 ಕೊನೆಗೆ ಎದೆ ಒಡ್ಕೊಂಡು ಸತ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಅವ್ರು ಹೇಳ್ತಾ ಇರೋದು, ಬಂಜರು ನೆಲ ಉತ್ತವನೇ, ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ. ಅಂದ್ರೆ ನೀನ್ ಎಷ್ಟು ಹೇಳಿದ್ರು ಕೂಡ ಈ ದಡ್ಡ ತಲೆಯಲ್ಲಿ ನೀನ್ ಹೇಳಿದ ಮಾತುಗಳು ಮೊಳಿಲಿಲ್ಲ. ನೀನು ಹೇಳಿಕೊಟ್ಟಂತಹ ರಾಜಕೀಯ ಅಧಿಕಾರವನ್ನು ಗಳಿಸೋದ್ರಲ್ಲಿ ನಾವು ಉದ್ಧಾರ ಆಗ್ಲಿಲ್ಲ, ನಾವು ದಡ್ರು ಅಂತ ಹೇಳ್ಕೊಳ್ಳಕ್ಕೆ ಈ ಹಾಡನ್ನು ನಾನು ಹೇಳಿದ್ದು. ನೀವು ಚೆನ್ನಾಗಿ ಆಡ್ತಾವ್ರೆ ಹಾಡು ಅಂತ ಚಪ್ಪಾಳೆ ತರ್ತೀರ. ನನಗೆ ಹೇಳುವಾಗ ಒಳಗಡೆ ಬೆಂಕಿ ಉರಿತದೆ. ಇನ್ನೊಂದು ಹಾಡು ಕಟ್ಟಿದ್ದಾರೆ ನಮ್ಮ ಕಲಾಕಾರರು. ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ಧನಿಗಳು ನಾವು, ಅಸಮಾನತೆಯನ್ನು ಸುಟ್ಟು ಬಿಡಲು ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು. ಹಾಡು ಕಟ್ಟಿದ್ದಾರೆ. ನಾವು ಬರ್ತಾ ಇದ್ದೀವಿ ಅಂತ ಏನು ನಡಿಗೆ ಗಡ 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 ಅಂತ ದಾರಿ ಬಿಟ್ಟು ಓಡೋಗ್ಬಿಡ್ತಾರ? ಆಗುತ್ತಾ? ದಲಿತರು ಈ ಕಡೆ, ಮುಸಲ್ಮಾನರು ಈ ಕಡೆ, ಚುನಾವಣೆಯಲ್ಲಿ ಇವರಿಬ್ರು ಬಂದ್ಬಿಟ್ರೆ ನಾವು ಅಳ್ಳಾಡಿ ಓಡೋಗ್ಬಿಡ್ತೀವಪ್ಪ. ಇವ್ರನ್ನ ಎದುರು ಹಾಕೊಂಡು ನಾವು ರಾಜಕಾರಣ ಮಾಡಕ್ಕಾಗಲ್ಲ ಅಂತ ಯಾವ ನನ್ನ ಮಗನಾದ್ರು ಒಬ್ಬನಾದ್ರೂ ಯೋಚನೆ ಮಾಡಕ್ ಸಾಧ್ಯ ಆಯ್ತಾ ಕರ್ನಾಟಕದಲ್ಲಿ? ಹಂಗೇನಾದ್ರೂ ಮಾಡಿದೀವ? 1974ನೇ ಇಸ್ವಿಯಲ್ಲಿ ಶುರುವಾದಂತಹ ಕರ್ನಾಟಕ ದಲಿತ ಸಂಘಟನೆಗಳ ಸಂಘರ್ಷ ಸಮಿತಿ, ದಲಿತರ ಹೋರಾಟ, ಹಿಂದುಳಿದ ವರ್ಗಗಳ ಹೋರಾಟ, ಅಲ್ಪಸಂಖ್ಯಾತರ ಹೋರಾಟ, SDPI ಚಳವಳಿ ಮಾಡ್ತಾ ಇದ್ದೀವಿ. ಇವ್ರನ್ನ ಎದುರಾಕೊಂಡು ಬದುಕಕ್ಕಾಗಲ್ಲ ಅಂತ ಯಾವನ ಒಬ್ಬ ಎದುರ್ಕೋತಾ ಇದ್ದಾನ? ಜೋರ ಮಾತಾಡಿ. ಮಾತು ಬರಲ್ಲ, ಎಲ್ಲಿ ಉಸಿರಿದ್ರಲ್ಲ ಮಾತು ಬರಕ್ಕೆ. ನಗುತ್ತೀರಾ ಅಂದ್ರೆ ನೀವು ನಿಜವಾಗ್ಲೂ ನಾಚಿಕೆ ಆಗಲ್ಲ ಅಂತ. ನಗಬಾರದು. ಯಾರು ಎದುರ್ಕೋತಾ ಇದ್ದಾರೆ? ಒಬ್ಬ ಇದೇ ತರ ಪಬ್ಲಿಕ್ ಆಗಿ ನಿಂತ್ಕೊಂಡು ಮಾತಾಡ್ತಾನೆ, ಮುಸಲ್ಮಾನರ ಹೆಂಗಸರಿಗೆ ದಿನಕ್ಕೆ ಒಬ್ಬ ಗಂಡ ಬೇಕು ಅಂತ. ಅವನ್ನ ಮುಟ್ಟಕ್ಕೆ ಅವನಿಗೆ ತಾಕತ್ತೇ ಇಲ್ಲ. ಇನ್ನೊಬ್ಬ ಅವನ ಹೇಳ್ತಾನೆ, ನೀವು ಒಕ್ವಾಸ್ತೀರ ಅದ್ ಹೆಂಗೆ ದಕ್ಕಿಸ್ಕೊಳ್ರೋ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರ ಅಥವಾ ನನಗೆ ಹುಟ್ಟಿದ್ರ ಅಂತ ಕೇಳ್ತಾನೆ. ಅವನಿಗೆ ಒದ್ದು ಜೈಲಿಗೆ ಹಾಕೋದಕ್ಕೆ ಗುಂಡಿಯಲ್ಲಿ ದಮ್ಮೆ ಇಲ್ಲ. ಮುಸಲ್ಮಾನರದು 80 ಲಕ್ಷ ಪಾಪ್ಯುಲೇಷನ್ ಅಂತೆ, ದಲಿತರದು 1 ಕೋಟಿ ಅಂತೆ. ಏನಕ್ಕಪ್ಪ? ಸ್ಮಶಾನ ಆಗ್ಯಾಕ? ಏನಕ್ಕೆ? 1 ಕೋಟಿ ದಲಿತರು 26,000 ಕೋಟಿ ರೂಪಾಯಿ SCP TSP ಅಮೌಂಟ್ ಅನ್ನ ಕದೀತಾ ಇದ್ದಾರೆ. ಸತ್ತ ಮಲಗಿದ್ದೀವಿ. 80 ರಿಂದ 90 ಲಕ್ಷ ಪಾಪ್ಯುಲೇಷನ್, ಹತ್ರ 1 ಕೋಟಿ ಮುಸಲ್ಮಾನರು. ನಮ್ಮ ಅಕ್ಕನ್ ಕರೀತಾರೆ, ನನ್ನ ಹೆಂಡತಿನ ಕರೀತಾರೆ, ನಮ್ಮ ಮಗುನ್ ಕರೀತಾರೆ, ನನ್ನ ಮಗಳನ್ ಕರೀತಾರೆ. ಹೊಲಗೆ ಹಾಕೊಂಡು ಕೂತಿದ್ದೀವಿ. ರಾಜ್ಯವನ್ನ ಆಡಳಿತ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿ ಅಕ್ಷಯ ಒಂದು FIR ಅವನ ಮೇಲೆ ಒತ್ತು ಒಳಗಡೆ ಹಾಕಯ್ಯ ಕೇಳಕ್ಕೆ ಯಾವನಾದ್ರೂ ದಮ್ಮದೆ? 10 ಜನ MLAಗಳವರೇ ಮುಸಲ್ಮಾನರು ವಿಧಾನಸಭೆಯಲ್ಲಿ. ಒಬ್ಬನೇ ಅವನಾರು ಮಾತಾಡ್ತಾವನ? ಹೆಂಗಲ್ಲ ನನ್ನ ಮಗಳ ಬಗ್ಗೆ ಮಾತಾಡ್ತಿ, ನನ್ನ ಅಕ್ಕನ ಬಗ್ಗೆ ಮಾತಾಡ್ತಿ, ನನ್ನ ತಾಯಿ ಬಗ್ಗೆ ಹೆಂಗೋ ಮಾತಾಡ್ದೆ ನೀನು ಅಯೋಗ್ಯ? ಯಾವನ ಕೇಳ್ದ? ನಮ್ ದಲಿತರಿಗೆ ಸಿಕ್ಕಿದ ಕಡೆ ಹೊಡಿತಾರೆ, ಬಟ್ಟೆ ಬಿಚ್ಚಾಕ್ತಾರೆ, ರೇಪ್ ಮಾಡ್ತಾರೆ, ಕತ್ತರಿಸಿ ಬಿಸಾಕ್ತಾರೆ.
51 ಜನ MLA ವಿಧಾನಸಭೆಯಲ್ಲಿ ಅವರೇ. ಯಾವ ನನ್ನ ಮಗ ಮಾತಾಡ್ತವನಪ್ಪ ಹೇಳು, ಯಾವನ್ ಮಾತಾಡ್ತವನೆ? ಆದ್ರೆ ನಾವೆಂತ ಅತಿ ಬುದ್ಧಿವಂತ ಸಮುದಾಯ ನಮ್ದು ಅಂತಂದ್ರೆ, ಇಬ್ರಿಗೂ ದಲಿತರಿಗೂ ಮುಸಲ್ಮಾನರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಎಂತ ಅತಿ ಬುದ್ಧಿವಂತರು ನಾವು ಅಂದ್ರೆ, ಬಿಜೆಪಿ ಬಂದ್ಬಿಡ್ತದೆ, ಬಿಜೆಪಿ ಬಂದ್ಬಿಡ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಕಾಂಗ್ರೆಸ್ಗೆ ದಬ 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 ಗುದಿ ಬಿಡ್ಬೇಕು. ಹಂಗನ್ಬಿಟ್ಟು ಎಷ್ಟು ಓಟ್ ಹಾಕಿದ್ದೀವಿ? ದಲಿತರದು 67% ಓಟ್, ಮುಸಲ್ಮಾನರದು 92% ಓಟ್, ಎರಡೂ ಸೇರಿ ಸರಿಸುಮಾರು 1 ಕೋಟಿ ಚಿಲ್ಲರೆ ಓಟ್. 1 ಕೋಟಿ ಚಿಲ್ಲರೆ ಓಟ್ ಬೀಳದೆ ಹೋಗಿದ್ದಿದ್ರೆ ಸಿದ್ದರಾಮಯ್ಯ ಕಚ್ಚೆ ಎಲ್ಲಿರ್ತಿತ್ತು ಅಂತ ಗೊತ್ತಿಲ್ಲ. 135 ಜನ MLA ಎಲ್ಲಿ ಹುಟ್ಟುಕತ್ತಿದ್ರು ಅಂತ ಗೊತ್ತಿಲ್ಲ. ದಿಕ್ಕು ದಸೆ ಇಲ್ಲದೆ ತಿಪ್ಪೆ ಗುಂಡಿಲ್ ಬಿದ್ದಿರೋರು. ಆದ್ರೆ ಯಾವ ಯೋಗ್ಯತೆ ಇಲ್ಲ. ಅನಾಚಾರಿಗಳಿದ್ದಾರೆ, ಭ್ರಷ್ಟಾಚಾರಿಗಳಿದ್ದಾರೆ, ರೌಡಿಗಳಿದ್ದಾರೆ, ಗೂಂಡಾಗಳಿದ್ದಾರೆ, ತಲೆ ಹಿಡಿಕರಿದ್ದಾರೆ. ಅವ್ರನ್ನೆಲ್ಲರಿಗೂ ಕೂಡ ಓಟ್ ಹಾಕಿ ತಗೊಂಡೋಗಿ ಕಾಂಗ್ರೆಸ್ ಅಸ್ತ ಅನ್ನೋ ಒಂದೇ ಒಂದು ಗುರ್ತಿಗೆ ಗದ್ದಿಗೆನಲ್ಲಿ ಕೂರಿಸಿದೀವಿ. ಆ ಗದ್ದಿಗೆನಲ್ಲಿ ಕೂರಿಸಿ ನಾವು ಕೇಳ್ತಾ ಇದ್ದೇವೆ, ನಿಮ್ಮ ಅಪ್ಪದಿರ ಮನೆ ಆಸ್ತಿ ಏನು ಕೊಡ್ಬೇಡ್ರಲ್ಲಿ, ನಮ್ಮ ಅಪ್ಪದಿರ ಸಂಪಾದನೆ ಮಾಡಿರೋ ಆಸ್ತಿ ನಮಗೆ ಕಾಯಿ ಕೊಡ್ರೋ ಸಾಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಹಕ್ಕು ಅಧಿಕಾರಗಳನ್ನ ಕಾಯ್ಕೊಡಿ. ನಮಗೋಸ್ಕರ ಇರೋ ದುಡ್ಡನ್ನ ಕಳ್ತನ ಮಾಡಬೇಡಿ, ನಮ್ಮ ಭೂಮಿಯನ್ನ ಕದಿಬೇಡಿ, ನಮ್ಮ ಅಕ್ಕ ತಂಗಿಯರ ಬಗ್ಗೆ ಮಾತಾಡಿದ್ರೆ ಬಿಡಬೇಡಿ, ನಮ್ಮ ಅಣ್ಣ ತಮ್ಮಂದ್ರನ್ನ ಕೊಲೆ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ಳಿ, ನನ್ನನ್ನ ಕೊಲೆ ಮಾಡಕ್ ಬಂದಾಗ ರಕ್ಷಣೆ ಕೊಡ್ರು. ಇಷ್ಟೇ ಕೇಳಬೇಕಾಗಿರೋದು. ಅವ್ರ ಅಪ್ಪನ ಮನೆ ಆಸ್ತಿ ಏನು ಕೇಳಲಿಲ್ಲ. ಇಷ್ಟಕ್ಕೆ 1 ಕೋಟಿ ಚಿಲ್ಲರೆ ಓಟನ್ನ ಹಾಕಿ 135 ಸೀಟ್ ಕೊಟ್ಟು ಅಲ್ಲಿ ಕೂರಿಸಿದ್ದು. ಏನ್ ಮಾಡ್ತಾರೆ? ಅವನ್ ಯಾವನ ಅವಲೇ ಹೇಳಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ಬಿಟ್ಟ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಅವನ ಯೋಗ್ಯತೆ ಅಷ್ಟೇ, ಉಗಿದು ಬಿಸಾಕ್ಬೇಕು. ನೆಕ್ಸ್ಟ್ ಟೈಮ್ ಅವ್ನು ಹೆಂಗ್ ಬುದ್ಧಿ ಕಲಿಸ್ಬೇಕು. ಆದ್ರೆ ನಾವು ಮಾಡಿದ್ದೇನು? ಏನ್ ಮಾಡಿದ್ ನಾವು? ಅವನ ವಿರುದ್ಧ ಏನ್ ಇಡೀ ಕರ್ನಾಟಕದಲ್ಲಿ ಚಳುವಳಿಗಳು, ಹೋರಾಟಗಳು ನಾವು ಮಾಡಿದೀವಿ. SDP ನವರೇ ಎಲ್ಲ ಮಾಡಿದ್ವಿ. ಎಲೆಕ್ಷನ್ ಬಂದಾಗ ಏನು ಸೋಲಿಸ್ತೀವಿ ಅವ್ರನ್ನ. ಎಂತೆಂಥವ್ರನ್ನ ಗೆಲ್ಲಿಸ್ತಾ ಇದೀವಿ ಗೊತ್ತಾ ನಾವು? ಇದೇ ಕರ್ನಾಟಕದಲ್ಲೇ. ನಾನು ಹೇಳಿ ದೇಶಕ್ಕೆ ಹೋಗಲ್ಲ. ಎಂತೆಂಥವ್ರನ್ನ ಗೆಲ್ಲಿಸ್ತಾ ಇದ್ದೀನಿ. ಒಂದು ಹೆಣ್ಣು ಮಗಳ ಜೊತೆನಲ್ಲಿ ಬಹಿರಂಗವಾಗಿ ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಕಾಕೊಂಡು ಸಿಡಿಯನ್ನ ಟಿವಿಲೂ ನೋಡಿದವನು ಗೆಲ್ಲಿಸ್ತೀವಿ, ವಿಧಾನಸೌಧಕ್ಕೆ ಕಳಿಸ್ತೀವಿ. ಬಹಿರಂಗವಾಗಿ 100 ಕೋಟಿ ರೂಪಾಯಿನ ಲಂಚ ಹೊಡೆದಂತಹ ಒಬ್ಬ ತಲೆ ಹಿಡ್ಕನ್ನ ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ, ವಿಧಾನಸೌಧಕ್ಕೆ ಕಳಿಸ್ತೀವಿ. 100 ಜನಕ್ಕೆ ಏಡ್ಸ್ ಇಂಜೆಕ್ಟ್ ಮಾಡಿದ ಒಬ್ಬ ರೌಡಿನ ಗೆಲ್ಲಿಸ್ತೀವಿ, ವಿಧಾನಸೌಧಕ್ಕೆ ಕಳಿಸ್ತೀವಿ. ಪಿಂಪ್ ಕೆಲಸ ಮಾಡೋನು, ಹೆಣ್ಣು ಮಕ್ಕಳಲ್ಲಿ ಕಂಡು ದಂಧೆ ಮಾಡೋನು, ನಮ್ಮ ಅಕ್ಕ ತಂಗಿದ್ರ ಬಗ್ಗೆ ಕೆಟ್ಟ ಮಾತಾಡೋನು, ಬೇಡ ಆ ಹೊಲ ಮಾತಿಗ್ರೇನು, ನಿಮ್ ಮನೆಗೆ ಬಂದು ಮಲಿಕೊಂಡ್ಬಿಡ್ತಾರೆ ಅಂತ ಮಾತಾಡ್ತಾರೆ. ಅವ್ನ ನಾವು ಓಟ್ ಹಾಕ್ತೀವಿ, ತಗೊಂಡೋಗಿ ಅಲ್ಲಿ ವಿಧಾನಸೌಧ ಕೂರಿಸ್ತೀವಿ. ವಿಧಾನಸೌಧ ಮುಂದೆ ಬರ್ದಿದ್ದು ದೊಡ್ಡದಾಗಿ ಇರೋದು ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ. ಒಳಗಡೆ ಎಲ್ಲ ಬರೀ ದೆವ್ವನ ನಮ್ಮ ಮಕ್ಕಳೇ ಕೂತವ್ರೆ. ನಗ್ತಿರಲ್ರಿ, ದೆವ್ವಗಳೇ ಕೂತಿದ್ದಾರೆ. ನಮಗೆ ಪ್ರಜ್ಞೆ ಏನು? ನಮಗೆಂತ ಜಾಗೃತಿ ಇರಬೇಕಿತ್ತು? ಕಳೆದ 15 ವರ್ಷಗಳಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂತಹ ಒಂದು ಪಕ್ಷ ಈ ನೆಲದ ಶೋಷಿತರು ಅಂದ್ರೆ ಯಾರು? ನಾವೇ. ಯಾಕೆ ಹೇಳಿ? ನಮ್ಮ ಹತ್ರ ಭೂಮಿ ಇಲ್ಲ, ನಮ್ಮ ಹತ್ರ ಉದ್ಯೋಗ ಇಲ್ಲ, ನಮ್ಮ ಹತ್ರ ರಾಜಕೀಯದ ಅಧಿಕಾರ ಇಲ್ಲ, ನಮ್ಮ ಹತ್ರ ಚಲಾವಣೆ ಮಾಡುವಂತಹ ಹಕ್ಕಿಲ್ಲ. ಈ ದೇಶದ ಸಂಪತ್ತಿನ ಒಡೆಯರು ನಾವು ಉಳಿದಿಲ್ಲ. ಈಗ ಜಾತಿ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ನೀನು ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ನಾನು ಹೇಳೋದನ್ನು ನೀನು ಕೇಳಬೇಕು, ನಾನು ಹೇಳಿದ್ದನ್ನು ಊಟ ಮಾಡ್ಬೇಕು, ನಾನು ಹೇಳಿದ ದೇವ್ರನ್ನ ಪೂಜೆ ಮಾಡ್ಬೇಕು, ನಾನು ಹೇಳಿದ ಬಟ್ಟೆ ಹಾಕಬೇಕು, ಇಲ್ಲ ಅಂದ್ರೆ ಒದಿತೀನಿ, ತುಳಿತೀನಿ, ಕೊಂದು ಬಿಸಾಕ್ತೀನಿ ಅಂತ ಯಾವನೋ ಹೇಳ್ತಾನೆ. ಅವನು ಮಾತು ಕೇಳ್ತೀವಿ. ಅಂತವ್ರ ವಿರುದ್ಧ ಕಳೆದ 15 ವರ್ಷಗಳಿಂದ ಒಂದು ರಾಜಕೀಯ ಚಳವಳಿಯನ್ನ ಮಾಡ್ತಾ ಬರ್ತಾ ಇದೀವಿ. SDP ನಿಂದ ಚುನಾವಣೆ ಬರುತ್ತೆ, ನೀ ಮುಂದೆ ಬರ್ತೀವಿ. ತೆರದಾಳ ಕ್ಷೇತ್ರದಲ್ಲಿ ಮುಸಲ್ಮಾನರು ಅಷ್ಟು ದೊಡ್ಡ ಸಂಖ್ಯೆ, ದಲಿತರದು ಇಷ್ಟು ದೊಡ್ಡ ಸಂಖ್ಯೆ. ರಿಸಲ್ಟ್ ಎಷ್ಟಾಕಿದ್ರಿ ಓಟು ಟೋಟಲ್ ಹೇಳಿ? 3,000. ಸಾಕಲ್ವಾ?
ಈಗ ನಾವು ಯಾರ್ದೋ ವಿರುದ್ಧ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ? ಅವನು ಸರಿ ಇಲ್ಲ, ಅವನು ಕಳ್ಳ ಇದ್ದಾನೆ, ಅವನು ಭ್ರಷ್ಟಾಚಾರಿ ಇದ್ದಾನೆ, ಅವನು ಸರಿ ಇಲ್ಲ, ಸರ್ಕಾರದ ಯೋಜನೆಗಳು ಬರ್ತಾ ಇರುವಂತ ದುಡ್ಡನ್ನ ಕಳ್ಳತನ ಮಾಡ್ತಾ ಇದ್ದಾನೆ, ಕಳ್ಳ ಅವನು, ನನ್ನ ಪಕ್ಷದ ವಿರುದ್ಧ ಮಾತಾಡ್ತಾನೆ, ಧೂಳಿಪಟ ಮಾಡ್ಬಿಡ್ಬೇಕು ಎಲ್ಲ ಮಾತಾಡ್ತೀವಿ. ನಮಗೆ ಅರ್ಥ ಆಗ್ಬೇಕಾಗಿರೋದೇನು ಅಂತಂದ್ರೆ, ಅವನು ನನ್ನ ವಿರುದ್ಧ ಅಷ್ಟೆಲ್ಲ ಯಾಕೆ ಮಾತಾಡ್ತಿದ್ದಾನೆ ಅಂತಂದ್ರೆ, ಅವನ ಕೈನಲ್ಲಿ ಪವರ್ ಇದೆ, ಪವರ್, ಪೊಲಿಟಿಕಲ್ ಪವರ್ ಇದೆ ಅವನ ಕೈನಲ್ಲಿ. ಅವನು ಹೇಳಿದ್ರೆ ಪೊಲೀಸ್ನವ್ರು ಕೇಳ್ತಾರೆ, ಅವನು ಹಿಂಗ ಮಾಡು ಅಂದ್ರೆ ತಹಸೀಲ್ದಾರ್ ಮಾಡ್ತಾರೆ. ಈ ತರದ ಸ್ಕೀಮ್ ನ ಇಂತಿಂತವ್ರಿಗೆ ಹಂಚು ಅಂತಂದ್ರೆ ಕೃಷಿ ಇಲಾಖೆಯವನು ಅವನಲ್ಲಿರೋದ ಸ್ಕೀಮ್ ಅನ್ನ ಅವ್ರವ್ರಿಗೆ ಹಂಚ್ತಾನೆ. ಮೀನುಗಾರಿಕೆ ಇಲಾಖೆಯಲ್ಲಿ ಮೀನ್ ಹಿಡಿಯೋ ಬಲೆ, ತಳ್ಳೋ ಸೈಕಲ್ ನ ಇಂಥವ್ರು ಕೊಡುವಂತ ಅವನು ಹೇಳಿದ್ರೆ ಕೊಡ್ತಾರೆ. PWD ಇಲಾಖೆಯಲ್ಲಿ ನೀನ್ ಇಂತಿಂತ ಕಾಂಟ್ರಾಕ್ಟ್ ಗಳನ್ನ ಮಾಡು, ಬಿಲ್ ನಾನು ಮಾಡಿಸ್ಕೊಡ್ತೀನಿ ಅಂತ ಮಾಡ್ತಾರೆ. ಯಾಕೆ? ಅವನ ಕೈನಲ್ಲಿ ಏನಿದೆ? ಪೊಲಿಟಿಕಲ್ ಪವರ್ ಇದೆ. ನಮ್ ಕೈಲಿ ಏನಿದೆ? ಹೋರಾಟ ಮಾಡೋ ಕೆಚ್ಚಿದೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾರನ್ನ ಬೇಕಾದ್ರೂ ಕೂಡ ಹಿಡಿದು ನಡು ರೋಡಲ್ಲಿ ನಿಲ್ಲಿಸುವಂತಹ ತಾಕತ್ತಿದೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಯಾರನ್ನ ಬೇಕಾದ್ರೂ ಗಟ್ಟಿಯಿಂದ ನಾವು ಪ್ರಶ್ನೆ ಮಾಡುವಂತಹ ಶಕ್ತಿ ಇದೆ, ಅದ್ರ ಬಗ್ಗೆ ನಮ್ಗೆ ಡೌಟ್ ಇಲ್ಲ. ಈ ದೇಶದಲ್ಲಿ ಆಗುವಂತ ಎಲ್ಲ ಆಗುಹೋಗುಗಳ ಬಗ್ಗೆ, ಅನಾಹುತಗಳ ಬಗ್ಗೆ ಘಂಟಾಘೋಷವಾಗಿ ನೀನೇ ಕಣ ಮಾಡಿದಂತ ಹೇಳುವ ತಾಕತ್ ನೋಡಿ ಮಾತಾಡ್ತಿದ್ದೀರಿ, ಇದೆ, ಏನ್ ಅನುಮಾನ ಇಲ್ಲ. ನನ್ನ ಹತ್ರ ಯಾರಾದ್ರೂ ಬಂದು, ಅಣ್ಣ ನಮ್ಮ ಮನೆಯಲ್ಲಿ ಒಂದು ಟಾಯ್ಲೆಟ್ ಇಲ್ಲ, ನನಗೆ ಇರೋಕ್ಕೊಂದು ಮನೆ ಇಲ್ಲ, ನನಗೆ ವ್ಯಾಪಾರ ಮಾಡಕ್ಕೆ 50,000 ರೂಪಾಯಿ ಬಂಡವಾಳ ಇಲ್ಲ, ಸರ್ಕಾರದ ಸ್ಕೀಮ್ಗಳಿದಾವೆ ಅದನ್ನ ಕೊಡ್ಸು ಅಂತ ಕೇಳ್ತಾರೆ. ಸೈನ್ ಹಾಕಿ ಕೊಡೋದಕ್ಕೆ ಏನ್ ಬೇಕು? ನಮ್ಮ ಹತ್ರ ಪೊಲಿಟಿಕಲ್ ಪವರ್ ಬೇಕು. ಅಟ್ಲೀಸ್ಟ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಬೇಕು. ರಾಜ್ಯಾಧ್ಯಕ್ಷ ಅಂತ ಇರ್ತೀವಿ ನಾವು ಸಂಘಟನೆಗಳಿಗೆ, ದಲಿತ ಸಂಘಟನೆಗಳಿಗೆ. ಒಬ್ಬ ರಾಜ್ಯಾಧ್ಯಕ್ಷನಿಗೆ ಒಂದು ಟಾಯ್ಲೆಟ್ ಅನ್ನ ಸ್ಯಾಂಕ್ಷನ್ ಮಾಡೋ ಪವರ್ ಇಲ್ಲ. ಕೊಡುವಂತ ಹೋರಾಟ ಮಾಡಬಹುದು, ಆದ್ರೆ ಮನಸ್ಸು ಮಾಡಿದ್ರೆ ಕೊಡಬಲ್ಲ ತಾಕತ್ತು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ. ನಾವಿವಾಗ ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಕು? ಆ ಪೊಲಿಟಿಕಲ್ ಪವರ್ ಅನ್ನ ಗೇನ್ ಮಾಡೋದಕ್ಕೆ. ಆ ಪೊಲಿಟಿಕಲ್ ಪವರ್ ಅನ್ನ ಗೇನ್ ಮಾಡೋದಕ್ಕೋಸ್ಕರ ಮಾಡ್ತಿರುವಂತಹ ರಾಜಕೀಯ ಚಳುವಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನನಗೆ ಬಹಳ ಹೆಮ್ಮೆ ಅನ್ಸೋದು, ಇವತ್ತು ಇಷ್ಟೊತ್ತು ಮಾತಾಡಿದ್ರು ನೀವ್ ಅನ್ಕೋತಾ ಇದ್ದೀರಾ ಇಲ್ಲಿ ಕೂತಿರೋ ನಿಮಗ್ ಮಾತಾಡ್ತಿದ್ದೆ ಅಂತ ನೀವ್ ಅನ್ಕೊಂಡಿದ್ದೀರಾ, ಹೌದಲ್ವಾ? ನಾನೆಲ್ಲ ನಿಮಗೆ ಕೂತಿರೋರ್ಗೆ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಮಾತು ಅಂತ ನೀವ್ ಅನ್ಕೊಂಡಿದ್ದೀರಾ. ನಿಮಗೆಲ್ಲ ಹೇಳಿದ್ದು, ನೀವಿಲ್ಲೇನ್ ಜನ ಇದ್ದೀರಲ್ಲ, ನೀವೆಲ್ಲರೂ ಸ್ವಾಭಿಮಾನಿಗಳು. ನೀವೆಲ್ಲರೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ನಿರ್ಧಾರ ಮಾಡಿ ಬಂದಿರುವಂತಿರುವ ನನ್ನ ಸಹೋದರರು. ನಿಮಗೆಲ್ಲ ನಾನು ಹೇಳ್ತಾ ಇರೋದು, ನಾಚಿಕೆ ಆಗಲ್ವಾ ನಿಮಗೆ ಅಂತ ನಿಮಗೆ ಹೇಳಿಲ್ಲ. ಯಾಕೆ? ನೀವು ನಾನೇನು ಹೇಳ್ತಾ ಇದ್ದೀನ ಆ ಹೋರಾಟ ಜೊತೆಲಿ ಇರೋದಕ್ಕೆ ನಾವು ಬಂದಿಲ್ಲಿ ಕೂತಿರೋದು. ಆದ್ರೆ ಇಷ್ಟೆಲ್ಲ ಶೋಷಣೆ ಆಗ್ತಾ ಇದ್ರು, ಇಷ್ಟೆಲ್ಲ ಅವಮಾನಗಳಾಗ್ತಾ ಇದ್ರು, ಇಷ್ಟು ಆಸ್ತಿಗಳ ಕಬಳಿಕೆ ಆಗ್ತಾ ಇದ್ರು, ನನ್ನ ಸಹೋದರರಿಗೆ ಅವಮಾನ ಮಾಡ್ತಿದ್ರು ಕೂಡ ಬಾಯಿ ತೆರೆದೇ ಕೂತಿರುವಂತಹ ನನ್ನ ಸಮುದಾಯದ ಇತರೆಯವರು, ಆ ಗುಲಾಮಿ ಪಕ್ಷಗಳಲ್ಲಿ ಜೀತ ಮಾಡ್ಕೊಂಡು ಬಿಟ್ಟಿದಾರಲ್ಲ, ಅವ್ರನ್ನ ಕೇಳ್ತಾ ಇದ್ದೀನಿ, ನಿಮ್ ಒಳಗಡೆ ಆ ಫೈರ್ ಆಗ್ತಾ ಇಲ್ವಾ? ಬೆಂಕಿ ಉತ್ಪತ್ತಿ ಆಗ್ತಾ ಇಲ್ವಾ? ನೀವು ಯಾರ ಜೊತೆ ಕೈ ಜೋಡಿಸ್ಬೇಕು ನೋಡಿ? ಆ ರೀತಿಯಾದಂತಹ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಸುಮಾರು 100ಕ್ಕೂ ಹೆಚ್ಚು ಜನ ನನ್ನ ಸಹೋದರರು ಬಂದು ನನ್ನ ಪಾರ್ಟಿಯನ್ನು ಜಾಯ್ನ್ ಆದ್ರು ಇವತ್ತು. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಒಂದ್ಸಲ ಜೋರ್ ಚಪ್ಪಾಳೆ ಕೊಡ್ತೀನಿ. ಅವರೆಲ್ಲರಿಗೂ ನಿಮ್ಮ ಪರವಾಗಿ ನಾನು ಹೃದಯ ಪಡೆದ್ರೆ, ಪೊಲೀಸ್ ಇಲಾಖೆ ಇರಲಿ, ತಹಸೀಲ್ದಾರ್ ಇರಲಿ, DC ಅವರು ಇರಲಿ, ಸೂಚನೆ ಕೊಡೋ ಅಧಿಕಾರ ಅದು ಅವರು ಬೇಡಂಗಿಲ್ಲ. ಸೂಚನೆ, ಇಟ್ಸ್ ಆರ್ಡರ್. ನಾನು ನಿಮಗೆ ಸೂಚಿಸ್ತಾ ಇದ್ದೀನಿ ಅಂತ ಹೇಳುವ ಸ್ಥಾನಮಾನದಲ್ಲಿ ಗೌರವಾನ್ವಿತರು ಅವರು ಮನಸ್ಸು ಮಾಡಿದ್ರೆ, ಇಲ್ಲಿ ನಮ್ಮೆಲ್ಲರ ಕರ್ನಾಟಕದ ಹೆಮ್ಮೆ, ಸ್ವಾಭಿಮಾನದ ಸಂಕೇತ, ಮೈಸೂರಿನ ಹುಲಿ, ಬ್ರಿಟಿಷ್ನವರ ಎದೆಯಲ್ಲಿ ಭಯದ ಕಂಪನಗಳನ್ನ ಉಂಟು ಮಾಡಿದಂತಹ ಆ ಟಿಪ್ಪು ಸುಲ್ತಾನ್ ರವರ ಜಯಂತಿಯನ್ನು ಆಚರಣೆ ಮಾಡಿಸೋದು ದೊಡ್ಡ ಕಷ್ಟನಾ? ಅವ್ರು ಮನಸ್ಸು ಮಾಡಿದ್ರೆ ಅದನ್ನ ಆಚರಣೆ ಮಾಡಿಸೋದಕ್ಕೆ ದೊಡ್ಡ ಕಷ್ಟನಾ? ಆದ್ರೆ ಆಯ್ತಾ ಅವ್ರ ಕೈನಲ್ಲಿ? ಅವ್ರ ಕೈನಲ್ಲಿ ಈ ತಾಲೂಕಲ್ಲಿ ಟಿಪ್ಪು ಜಯಂತಿ ಮಾಡಿಸೋದಕ್ಕೆ ಆಯ್ತಾ ಅವ್ರ ಕೈನಲ್ಲಿ? ಆಗ್ಲಿಲ್ಲ. ಇಲ್ಲಿ ಶಾಸಕರಿದ್ದಾರೆ, ಗೌರವಾನ್ವಿತ ಶಾಸಕರು, ಜನರಿಂದ ವೋಟ್ ಅನ್ನು ತಗೊಂಡು ಆಯ್ಕೆಯಾದಂತಹ ಗೌರವಾನ್ವಿತರು ಇದ್ದಾರೆ. ಅವರು ಮನಸ್ಸು ಮಾಡಿದ್ರು ಕೂಡ ಇಲ್ಲಿ ಟಿಪ್ಪು ಸುಲ್ತಾನ್ರ ಜಯಂತಿಯನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಆಯ್ತಾ ಅವ್ರ ಕೈನಲ್ಲಿ? ಮಾಡಿದ್ರ? ಮಾಡಲಿಲ್ಲ. ನಮ್ಮ ಕೈಲಿ ಪವರ್ ಇಲ್ಲ, ಪವರ್ ಇಲ್ಲ, ಪವರ್ ಇಲ್ಲ ಅಂತ ನಾನು ಆಗ್ಲಿಂದ ಹೇಳಿದೆ. ನಮ್ಮ ಹತ್ರ ಒಂದು ಪವರ್ ಇದೆ. ಕಾನೂನನ್ನ ಹೆಂಗೆ ನಾವು ಚಲಾವಣೆ ಮಾಡಬೇಕು ಅಂತ ಜ್ಞಾನದ ಪವರ್ ನಮಗಿದೆ.
ಅಧಿಕಾರ ಕೂಡ ಇದ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಮನಸ್ಸು